ಮಧ್ಯಪ್ರಾಚ್ಯದ ಅಸ್ಥಿರ ಪರಿಸ್ಥಿತಿ ದೇಶದಲ್ಲಿ ಸರ್ವ ಪಕ್ಷಗಳ ಸಭೆಯಲ್ಲೂ ಮೋದಿಗೆ ಮನವಿ. ಚಾಮರಾಜನಗರದಲ್ಲಿ ಪ್ರಸ್ತುತ ವಿಶ್ವದಲ್ಲಿ ನಡೀತಾ ಇರುವ ಯುದ್ಧದ ಸಂಬಂಧ ಭಾರತ ಸರ್ಕಾರ ದೇಶದಲ್ಲಿ ಸರ್ವಪಕ್ಷಗಳ ಸಭೆ ನಡೆಸಿ ಸಲಹೆಗಳನ್ನು ಪಡೆಯುವಂತೆ ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾದ ವತಿಯಿಂದ ನಗರದ ಜಿಲ್ಲಾಡಳಿತದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಅವರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಕಳೆದ ಒಂದು ವಾರದಿಂದ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ದೇಶದ ನಡುವೆ ಭಾರೀ ಪ್ರಮಾಣದ ಯುದ್ಧವು ಈಗಾಗಲೇ ಸಂಭವಿಸಿದ್ದು, ಈಗಾಗಲೇ ಅನೇಕ ರಾಷ್ಟ್ರಗಳು ಪರ ಮತ್ತು ವಿರೋಧ ಹೇಳಿಕೆಗಳು ನೀಡುತ್ತಾ ಇರುವುದು ಸರಿಯಷ್ಟೇ. ಇದು ಇನ್ನು ಮುಂದೆ ಇನ್ನೂ ಭೀಕರವಾಗಿ ಪರಿಣಾಮ ಬೀರುವ ಸಂಭವವಿದೆ. ಹಾಗಾಗಿ ಭಾರತ ದೇಶವು ವಿಶ್ವದಲ್ಲೇ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದ ದೇಶವಾಗಿದೆ ಮತ್ತು ವಿಶ್ವದ ಎಲ್ಲಾ ದೇಶಗಳ ಜೊತೆ ಉತ್ತಮವಾದ ಬಾಂಧವ್ಯವನ್ನು ಹೊಂದಿದೆ. ಈ ಯುದ್ಧದ ಪರಿಣಾಮದಿಂದ ನಮಗೂ ನೋವಾಗಿದೆ. ಇಂತಹ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಇರುವ ಪ್ರತಿಯೊಂದು ಪಕ್ಷವು ಮತ್ತು ಇಲ್ಲಿನ ಎಲ್ಲ ನಾಗರಿಕರು ನಮ್ಮ ದೇಶದ ವಿಚಾರದಲ್ಲಿ ಒಗ್ಗಟ್ಟಾಗಿರಬೇಕು ಸಂದರ್ಭ ಒದಗಿದೆ ಮತ್ತು ನಮ್ಮ ಕೇಂದ್ರ ಸರ್ಕಾರವು ಇದರ ಬಗ್ಗೆ ಈಗಾಗಲೇ ಅಗತ್ಯ ಜಾಗರೂಕತೆಯನ್ನ ಮಾಡ್ತಾ ಇರುವುದು ನಮ್ಮ ದೇಶವು ಹೆಮ್ಮೆ ಪಡುವ ವಿಚಾರವಾಗಿದೆ ಮತ್ತು ಈ ನಮ್ಮ ದೇಶದ ಸಮಗ್ರತೆ, ಐಕ್ಯತೆ ಮತ್ತು ಒಗ್ಗಟ್ಟಿನ ದೃಷ್ಟಿಯಿಂದ ಕೇಂದ್ರ ಸರ್ಕಾರವು ಪ್ರತಿಯೊಬ್ಬರನ್ನ ಇಂತಹ ಸಂದರ್ಭದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ದೇಶವನ್ನು ಮುನ್ನಡೆಸಬೇಕಾದ ಪರಿಸ್ಥಿತಿ ಇರುವುದರಿಂದ ಮತ್ತು ಇದು ಎಲ್ಲರಿಗೂ ತಿಳಿಯುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈ ತಕ್ಷಣ ನಮ್ಮ ದೇಶದ ಎಲ್ಲ ರಾಜಕೀಯ ಪಕ್ಷಗಳನ್ನು ಒಗ್ಗೂಡಿಸಿ ಸರ್ವಪಕ್ಷಗಳ ಸಭೆಯನ್ನ ಕರೆದು ಮುಂದೆ ಏನಾದರೂ ಈ ಯುದ್ಧ ಹೀಗೆ ಮುಂದುವರೆದರೆ ಮುಂದೆ ನಮ್ಮ ದೇಶವು ಅನುಸರಿಸಬೇಕಾಗಿರುವ ವಿಚಾರಗಳ ಬಗ್ಗೆ ಸಲಹೆಯನ್ನ ನೀಡಿದ್ದಾರೆ. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಒಗ್ಗಟ್ಟಿನ ಶಕ್ತಿ ಪ್ರದರ್ಶನ ಮಾಡಲು ಸರ್ವಪಕ್ಷಗಳ ಸಭೆಯನ್ನ ಕರೆಯಬೇಕೆಂದು ಕೋರಿದ್ದಾರೆ. ನಮ್ಮ ದೇಶದ ವಿಚಾರದಲ್ಲಿ ಭಾರತದ ಸಮಸ್ತ ಪ್ರಜೆಗಳು ಮತ್ತು ನಾವೆಲ್ಲರೂ ತಮ್ಮ ಜೊತೆ ನಿಲ್ಲುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸಿರುವ ಮನವಿಯಲ್ಲಿ ಶ್ರೀನಿವಾಸ ಗೌಡ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ರಾಜಪ್ಪ, ರವಿಚಂದ್ರ ಪ್ರಸಾದ್ ಕಹಳೆ, ತಾಂಡವಮೂರ್ತಿ, ಸಿದ್ದರಾಜು, ಹೊಮ್ಮ ಲೋಕೇಶ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಶಾ ಪವರ್ ಟಿವಿ, ಚಾಮರಾಜನಗರ. ಕಳೆದ ವಾರದಿಂದ ಏನು ಯುದ್ಧ ಒಂದು ರೀತಿ ಇದು ಮೂರನೇ ಮಹಾಯುದ್ಧದ ರೀತಿಯಲ್ಲಿ ಈಗಾಗಲೇ ಪ್ರಾರಂಭವಾಗಿದೆ. ಅಮೇರಿಕ, ಇಸ್ರೇಲು ಮತ್ತು ಇರಾನ್ ಇದು ಈ ದೇಶಗಳು ಭೀಕರವಾದಂಥ ಯುದ್ಧವನ್ನು ಈಗಾಗಲೇ ಪ್ರಾರಂಭ ಮಾಡಿದೆ. ಇದು ದಿನೇ ದಿನೇ ಈ ಯುದ್ಧದ ಪರಿಣಾಮ ಬಹಳ ತೀವ್ರತೆಯನ್ನು ಪಡ್ಕೊತಾ ಇದೆ ಮತ್ತು ಬಹಳಷ್ಟು ನಿರಪರಾಧಿ ದೇಶಗಳಿಗೆ ಬಾಂಬನ್ನು ಎಸೆಯೋದು, ಅವ್ರನ್ನ ನಾಶ ಮಾಡ್ತಕ್ಕಂಥ ಕೆಲಸ ಈ ಯುದ್ಧದಿಂದ ನಡೀತಾ ಇದೆ. ಬಹುಶಃ ಈ ಯುದ್ಧ ಏನಾದರೂ ಇದೇ ರೀತಿ ಮುಂದುವರೆದ್ರೆ ಮುಂದೆ ಮನುಷ್ಯ ಕುಲವೇ ಸರ್ವನಾಶ ಆಗ್ತಕ್ಕಂಥ ಸಂಭವ ಇದೆ. ನಾವಿವತ್ತು ಕನ್ನಡಪರ ಸಂಘಟನೆಗಳು ನಮ್ಮ ಚಾಮರಾಜನಗರದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರಿಗೆ ನಮ್ಮ ದೇಶದ ಹಿತದೃಷ್ಟಿ ಮತ್ತು ಭದ್ರತೆ, ಐಕ್ಯತೆ ದೃಷ್ಟಿಯಿಂದ ಇವತ್ತು ತಕ್ಷಣ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳನ್ನ ಸೇರಿ ಸರ್ವಪಕ್ಷಗಳ ಸಭೆಯನ್ನು ಕೂಗಬೇಕು ಅಂತೇಳಿ ಇವತ್ತು ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಕಾರಣ ಇಷ್ಟೇ, ಯಾಕೆಂತಂದರೆ ದೇಶದ ವಿಚಾರ ಬಂದಾಗ ಪ್ರತಿಯೊಬ್ಬ ನಾಗರಿಕನಿಗೂ ಈ ದೇಶವನ್ನು ರಕ್ಷಣೆ ಮಾಡತಕ್ಕಂಥ ಅದರ ಒಂದು ಜವಾಬ್ದಾರಿ ಅವ್ರ ಮೇಲೆ ಇರೋದ್ರಿಂದ ನಾವು ಸನ್ಮಾನ್ಯ ನರೇಂದ್ರ ಮೋದಿರವರು ಇವತ್ತು ನಮ್ಮ ದೇಶದಲ್ಲಿ ಎಷ್ಟು ಪಕ್ಷಗಳಿದೆ ಅವ್ರೆಲ್ಲರನ್ನೂ ಕರೆದು ಮುಂದಿನ ಸಾಧಕ ಬಾಧಕಗಳ ಬಗ್ಗೆ ನಮ್ಮ ದೇಶದ ಹಿತದೃಷ್ಟಿಯಿಂದ ಒಂದು ಸಭೆಯನ್ನು ನಡೆಸಬೇಕು ಅಂತ ಇವತ್ತು ನಾವು ಮನವಿ ಮಾಡಿದ್ವಿ. ಯಾಕೆಂತಂದರೆ ಭಾರತ ವಿಶ್ವದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರತಕ್ಕಂಥ ದೇಶ ಅಂತಂದರೆ ಭಾರತ. ನಾಳೆ ಏನಾದ್ರೂ ಇದ್ರ ಪರಿಣಾಮ ಏನಾದ್ರು ಅಕಸ್ಮಾತ್ ಮುಂದೆ ನಮ್ಮ ಮೇಲೆ ನಡೆದ್ರೆ ನಾವು ಅದನ್ನು ಯಾವ ರೀತಿ ಎದುರಿಸೋಕ್ಕೆ ಸಿದ್ಧ ಆಗಿರಬೇಕು, ನಮ್ಮ ಮುಂದೆ ನಡೆ ಯಾವ ರೀತಿ ಇರಬೇಕು ಅಂತ ಹೇಳಿ ಅದು ಈಗಲೇ, ಯಾಕೆಂತಂದ್ರೆ ಈ ಪ್ರಾರಂಭದಲ್ಲೇ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಸರ್ವಪಕ್ಷದ ಸಭೆಯನ್ನು ಕೂಗಿ ನಮ್ಮ ದೇಶದ ಐಕ್ಯತೆ ಮತ್ತು ಸಮಗ್ರತೆ ದೃಷ್ಟಿಯಿಂದ ಕರಿಬೇಕು ಅಂತೇಳಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ.